ಎಲ್ಲರಿಗೂ ನಮಸ್ಕಾರ. ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಮನೇಲಿ ಕ್ಯಾಬೇಜ್ ಪಾಕೆಟ್ಸ್. ಅದಕ್ಕೆ ಬೇಕಾಗಿರೋ ಅಂಥದ್ದು ರೈಸ್, ಏನು ಯಾವ ರೈಸ್ ಆದರೂ ಪರವಾಗಿಲ್ಲ. ನೆಕ್ಸ್ಟ್ ವೆಜಿಟೇಬಲ್ಸು, ನಮ್ಮ ಮನೇಲಿ ಏನು ವೆಜಿಟೇಬಲ್ಸ್ ಇರುತ್ತೋ ಅದು ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕ್ಯಾಬೇಜ್ನ ಮಾತ್ರ ಲೀಫಾಗೆ ಬಿಡಿಸಿಟ್ಕೋಬೇಕು, ಆವಾಗಾದರೆ ಪಾಕೆಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಎಲ್ಲ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೋಬೇಕು. ಒಂದು 70-80%. ಆಮೇಲಿಂದ ತವಾ ಮೇಲೆ ಫ್ರೈ ಮಾಡಿದಾಗ ಫುಲ್ ಆಗುತ್ತೆ. ನೆಕ್ಸ್ಟು ಬೇಕಾಗಿರೋ ಅಂಥ ಮಸಾಲಾಸ್ ಮನೇಲಿ ಏನಿದೆ ಅದು ಯೂಸ್ ಮಾಡ್ಬೋದು. ಅದನ್ನು ರೈಸ್ಗೆ ಹಾಕಿ ಮಿಕ್ಸ್ ಮಾಡಬೇಕು. ಲೈಕ್ ಫ್ರೈಡ್ ರೈಸ್ ಥರ ಆದರೂ ಮಾಡ್ಬೋದು, ಇಲ್ಲಾಂದರೆ ಚಿತ್ರಾನ್ನ ಥರ ಆದರೂ ಮಾಡಿ ಕ್ಯಾಬೇಜಲ್ಲಿ ಇಟ್ಟು ಈ ಥರ ಶಾಲೋ ಫ್ರೈ ಮಾಡಿಕೊಟ್ರೆ ಮಕ್ಕಳು ಮಾತ್ರ ತುಂಬ ಎಂಜಾಯ್ ಮಾಡ್ತಾರೆ. ಅಕಸ್ಮಾತ್ ಪಾಕೆಟ್ಸ್ ಮಾಡೋಕ್ಕೆ ಬಂದಿಲ್ಲ, ಯಾಕಂದರೆ ಪಾಕೆಟ್ಸ್ ಮಾಡೋದು ಸ್ವಲ್ಪ ಕಷ್ಟ. ಸೊ ಅದು ಬಂದಿಲ್ಲ ಅಂದರೆ ನಾವು ಕ್ಯಾಬೇಜ್ ಲೀಫ್ನೇ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ರೈಸ್ ಇಟ್ಟು ಒಂದು ಸ್ವಲ್ಪ ಕೆಚಪ್ಪು, ಜಾಸ್ತಿ ಬೇಡ ಯಾಕಂದರೆ ಅದು ಒಳ್ಳೇದಲ್ಲ ಅಲ್ವಾ, ಸ್ವಲ್ಪ ಕೆಚಪ್ಪು, ಸ್ವಲ್ಪ ಮಯೋನೀಸ್ ಇದೆ ಮಯೋನೀಸು ಹಾಕ್ಕೊಟ್ರೆ ಮಕ್ಕಳು ಎಂಜಾಯ್ ಮಾಡ್ತಾರೆ. ಸೊ ಆದಷ್ಟು ಕೆಚಪ್ಪು ಮಯೋನೀಸು ಸ್ವಲ್ಪನೇ ಯೂಸ್ ಮಾಡಿ, ಜಾಸ್ತಿ ಬೇಡ. ಇದೇ ನಮ್ಮನೆ ಸ್ಪೆಷಲ್ ಟುಡೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.